ನೀವು ಕುಡಿಯುವ ಎಳನೀರಿನ ಒಳಗೆ ನೀರ್ ಹೇಗ್ ಹೋಗ್ತೆ ಅಂತ ನಿಮ್ಗೆ ಗೊತ್ತಾ? ಆದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ನೀವು ಕುಡಿಯುವ ಈ ಎಳನೀರು 1 ವರ್ಷದ ಹಿಂದೆ ಕೇವಲ ಒಂದು ಸಣ್ಣ ಹೂವಾಗಿತ್ತು. ಹೌದು, ಇದ್ರ ಸ್ಟೋರಿ ಶುರು ಆಗೋದು ತೆಂಗಿನ ಮರದಲ್ಲಿ ಬೆಳೆಯುವ ಒಂದು ಸಣ್ಣ ಹೂವಿನಿಂದ. ಆ ಹೂವಿನ ಪ್ರಕ್ರಿಯೆ ಮುಗಿದ ನಂತರ ಅದು ನಿಧಾನವಾಗಿ ಒಂದು ಚಿಕ್ಕ ತೆಂಗಿನಕಾಯಿಯಾಗಿ ಬದಲಾಗಲು ಶುರು ಮಾಡುತ್ತದೆ. ಮೊದಲ ಕೆಲವು ತಿಂಗಳಲ್ಲಿ ಅದರ ಹೊರಗಿನ ಹಸಿರು ಪದರ ಮತ್ತು ಒಳಗಿನ ಗಟ್ಟಿಯಾದ ಚಿಪ್ಪು ತಯಾರಾಗುತ್ತದೆ. ಮತ್ತು 3ನೇ ತಿಂಗಳ ನಂತರ ಆ ಚಿಕ್ಕ ತೆಂಗಿನಕಾಯಿ ಒಳಗೆ ನೀರು ಸಂಗ್ರಹವಾಗಲು ಶುರುವಾಗುತ್ತದೆ. ಆದ್ರೆ ಆ ನೀರು ಒಳಗೆ ಹೇಗ್ ಬರುತ್ತೆ ಗೊತ್ತಾ? ತೆಂಗಿನ ಮರದ ಬೇರುಗಳು ಮಣ್ಣಿನಿಂದ ನೀರು ಮತ್ತು ಖನಿಜಗಳು ಅನ್ನು ಹೀರಿಕೊಳ್ಳುತ್ತವೆ. ನಂತರ ಮರದ ಒಳಗೆ ಇರುವ ಸಣ್ಣ ಸಣ್ಣ ನ್ಯಾಚುರಲ್ ಪೈಪ್ಸ್ ಮೂಲಕ ಆ ನೀರು ಮೇಲಿರುವ ತೆಂಗಿನಕಾಯಿ ತನಕ ತಲುಪುತ್ತದೆ. ಅದೇ ಸಮಯದಲ್ಲಿ ಎಲೆಗಳು ಸೂರ್ಯನ ಬೆಳಕು ಬಳಸಿ ಶಕ್ತಿ ತಯಾರಿಸುತ್ತವೆ. ನಂತರ ನೀರು, ಖನಿಜಗಳು ಮತ್ತು ಶಕ್ತಿ ಸೇರಿ ನಾವು ಕುಡಿಯುವ ಫ್ರೆಶ್ ಎಳನೀರಾಗಿ ಬದಲಾಗುತ್ತದೆ. ಆದ್ರೆ ಇನ್ನೊಂದು ಆಶ್ಚರ್ಯ ಏನ್ ಗೊತ್ತಾ? ತೆಂಗಿನಕಾಯಿ ದೊಡ್ಡದಾಗುತ್ತಾ ಹೋದಂತೆ ಅದೇ ಎಳನೀರು ನಿಧಾನವಾಗಿ ಬಿಳಿ ಮಲಾಯಿಯಾಗಿ ಬದಲಾಗಲು ಶುರು ಮಾಡುತ್ತದೆ. ಪ್ರಕೃತಿಯ ಈ ಅದ್ಭುತದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ನೋಡಿ.